ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಪಾಪಿ ಜೊತೆ ನಾನು ಬದುಕಲ್ಲ. ಮಾವ, ಏನಾಯ್ತು ಮಾವ? ಏನಾಯ್ತು? ಏನಾಯ್ತು ಮಾವ? ಯಾಕೆ ಹಿಂಗ್ ಆಡ್ತಿದ್ಯಾ? ನೀನು ಬಿಟ್ಟು ಹೋದ್ರೆ ನಾನು ಬದುಕಿರಕ್ಕಿಲ್ಲ ಪರ. ನನ್ ಬಿಟ್ಟಾಗ್ಬೇಡ ಪರ. ಛೆ, ನೀನು ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ ಮಾವ? ಸಮಾಧಾನ ಮಾಡ್ಕೊ. ನೀರು ಕೊಡ್ತೀನಿ. ನೀರು ಕೊಡು. ನಿಧಾನ ಕೊಡು. ಈಗ ಹೇಳು ಪಾರು, ನೀನು ಬಿಟ್ಟು ಹೋಗಿಲ್ಲ ಕಡೆ. ಮಾವ, ನೀ ನನ್ನ ಪ್ರಾಣ ಮಾವ. ನೀನು ಬಿಟ್ಟು ಹೋದ್ರೆ ನಾನು ಜೀವಂತವಾಗಿರೋಕ್ಕಾಗುತ್ತಾ ಹೇಳು? ಪ್ರಾಣ ದೇಹನ ಯಾವತ್ತೂ ಬಿಟ್ಟು ಹೋಗಲ್ಲ. ನಾನು ಸಾಯುವವರೆಗೂ ನಿನ್ನ ಜೊತೆಗೆ ಇರ್ತೀನಿ ಮಾವ. ಏನಾದರೂ ಕೆಟ್ಟ ಕನ್ಸು ಬಿತ್ತಾ? ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ನಂಗೆ ಬಿಟ್ಟು ಹೋಗ್ಬೇಡ ಪಾರು. ಬಿಟ್ಟು ಹೋಗಲ್ಲ ಮಾವ, ನಾನು ಎಲ್ಲಿಗೂ ಹೋಗಲ್ಲ. ಈಗೇನು ಮಾತಾಡ್ದೆ ಸುಮ್ಮನೆ ಮಲ್ಕೊ. ಮಾವ ಯಾಕೆ ಸಡನ್ ಆಗಿ ಹೀಗಾಡ್ತಿದ್ದಾನೆ? ಅಂಥದ್ದೇನಾಗಿರ್ಬೋದು? ಇದೊಂದು ತುತ್ತು ಸಾಕು. ಇದೊಂದು ತುತ್ತು ಈ ತುತ್ತನ್ನ ನಾನು ಯಾರಿಗೂ ಕೊಡಕ್ಕಿಲ್ಲ. ಮತ್ತೆ ಇದನ್ನ ಬ್ರಿಟಿಷರು ಪಾರಿನಿಂದ ತಕೊಂಬತ್ತಾರೆ. ಹೆಂಗ್ ತಗೊಂಬರ್ತಾರೆ? ಇಮಾನಿಂದ ತಕೊಂಬತ್ತಾರೆ. ಹೆಂಗೆ ಅಂತ ತೋರಿಸ್ಲಾ? ಹಿಂಗೆ. ನನಗೆ ವಿಮಾನ ಸಿಕ್ತು. ರಾಣಿ, ನಮ್ಮನು ಸಾಕು ಅಂದ್ಮೇಲೂ ಇನ್ನೊಂದು ತುತ್ತು ತಿನ್ಸಿರೋಳು ಅಂದ್ರೆ ನೀನೇ ನೋಡು. ಅವ್ನು ಚಿಕ್ಕ ವಯಸ್ಸಿಂದನೂ ಹಾಗೇನೆ, ಸಾಕು ಅಂದ್ಮೇಲೆ ಏನ್ ಮಾಡಿದ್ರು ಇನ್ನೊಂದು ತುತ್ತು ತಿಂತಾ ಇರ್ಲಿಲ್ಲ. ಅತ್ತೆ, ಇವರು ಸಂದಾಗ ಊಟ ಮಾಡ್ಬೇಕು, ಬೆಚ್ಚಗೆ ಮಲ್ಕೋಬೇಕು, ಆರೋಗ್ಯವಾಗಿರ್ತಾರೆ. ಅದಕ್ಕೆ ಸಂದಾಗ ಊಟ ಮಾಡ್ಬೇಕು. ದೊರೆ ಎಲ್ಲಿ? ಇನ್ನೊಂದು ತುತ್ತು. ನನಗೆ ವಿಮಾನ ತುತ್ತು ಸಾಕು. ಇನ್ಯಾವ ತುತ್ತು ಬೇಕು? ಈಗ ರೈಲ್ ತುತ್ತು. ಹೆಂಗಂದ್ರೆ ಚಿಕ್ ಬುಕ್ ಚಿಕ್ ಬುಕ್ ಚಿಕ್ ಬುಕ್ ಚಿಕ್ ಬುಕ್ ಚಿಕ್ ಬುಕ್ ಇಲ್ಲಿ ಸಾಕು. ನನಗೆ ಹೊಟ್ಟೆ ತುಂಬಿದೆ, ಇನ್ನೂ ತಿಂದ್ರೆ ನೋಯುತ್ತೆ. ಆಯ್ತು. ನಾಯಿ ಕಣ್ಣು, ನರಿ ಕಣ್ಣು, ಮನುಷ್ಯ ಕಣ್ಣು, ಎಲ್ರ ಕಣ್ಣು ಹೋಗ್ಲಿ. ತೂ 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 ಎಲ್ಲಿ? ತೂ 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 ಅನ್ನಿ. ಅತ್ತೆ, ನಿಮ್ಗೊಂದು ವಿಷಯ ಗೊತ್ತಾ? ನಾಳೆ ನಾನು ಒಬ್ಬರನ್ನ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ. ಯಾರಮ್ಮ ಅದು? ಇದಾರೆ ಒಬ್ರು. ಅವ್ರಿಗೆ ಹೊರಗಡೆ ಕರ್ಕೊಂಡು ಹೋಗಿ ಇಡೀ ಊರೆಲ್ಲ ತೋರಿಸ್ತೇನೆ. ಅಮ್ಮ, ನಾನು ನಿನ್ನನ್ನು ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳಿದ್ದೆ. ನಾನು ಬರ್ತೀನಿ. ಅಯ್ಯೋ ನಂದೊರೆ, ನಾನು ಹೇಳಿದ್ದು ನಿಮ್ ಬಗ್ಗೆನೆಯ. ನಾವು ಹೊರಗಡೆ ಹೋಗೋದು ಸೋಮಣ್ಣನ್ ಗೊತ್ತಾದ್ರೆ ಹೊಡೆದಾಕ್ಬಿಡ್ತಾನೆ. ದೊರೆ, ಏನ್ ಹೇಳ್ತಿದ್ದೀರಾ? ನಿಜ ಹೇಳಿ. ಅದು ದೊರೆ, ಇವಾಗ ನೀವು ಚಿಕ್ಕವರಲ್ಲ, ದೊಡ್ಡವರು. ಇಲ್ಲಿ ಯಾರಿಗೂ ಹೊಡೆಯಕ್ಕಿಲ್ಲ. ಯಾರಾದ್ರೂ ನಿಮ್ಮನ್ನು ಮುಟ್ಟಕ್ ಬರ್ಲಿ, ಮಾರಿಗುಡಿ ಮಾರಿನೇ ಬತ್ತಾಳೆ ನನ್ನ ಮೈ ಮ್ಯಾಕೆ.
ಆ ದಿನಕ್ಕೋಸ್ಕರನೇ ನಾನ್ ಜೀವನ ಬಿಗಿ ಹಿಡ್ಕೊಂಡು ಕಾಯ್ತಿದ್ದೀನಮ್ಮ. ಈ ರಾಕ್ಷಸರ ಸಂಹಾರ ಆಗೋದೇ ಆದ್ರೆ ಅದು ನಿನ್ ಕೈಯಿಂದಾನೇ ಆಗ್ಬೇಕು. ಅತ್ತೆ ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲಮ್ಮ, ನಾಳೆ ನೀವಿಬ್ರು ಹೊರಗಡೆ ಹೋಗ್ತಿದ್ದೀರಾ, ಸಂತೋಷ. ಹೋಗ್ಬಿಟ್ ಬನ್ನಿ. ನನ್ನ ಮಗನ್ನ ಮುಂದೆ ಯಾರು ನೋಡ್ಕೋತಾರೋ ಅನ್ಕೋತಿದ್ದೆ. ನೀವು ಬಂದ್ಮೇಲೆ ನಂಗೆ ಆ ಚಿಂತೆನೂ ಇಲ್ಲಮ್ಮ. ನೀವು ಆರಾಮಾಗಿ ಹೊರಗಡೆ ಹೋಗಿ ಹುಷಾರಾಗಿ ಬನ್ನಿ, ಆಯ್ತಾ? ಸರಿ ಅತ್ತೆ. ರಾಣಿ, ನೀನು ಅವಾಗಲೇ ಊಟ ಮಾಡಬೇಕಾದ್ರೆ ಹೇಳಿದ್ಯಲ್ಲ, ಇನ್ನು ಮುಂದೆ ನಿಮ್ಮನ್ನು ಯಾರೂ ಹೊಡೆಯೋದಿಲ್ಲ ಅಂತ. ಇನ್ನು ಮುಂದೆ ನನ್ನನ್ನು ಯಾರೂ ಹೊಡೆಯಲ್ಲ ಅಲ್ವಾ? ನನ್ನ ದೊರೆ, ಇನ್ನು ಮುಂದಕ್ಕೆ ನಿಮ್ಗೆ ಯಾರು ಮುಟ್ಟಂಗೂ ಇಲ್ಲ, ಹೊಡೆಯೋಕ್ಕೂ ಇಲ್ಲ. ಆರಾಮಾಗಿರಿ. ಏ ರಾಣಿ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ರಾಣಿ ನನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅಪ್ಪಯ್ಯ, ಇನ್ನೇನು ಊರಿನ ಜನ ಎಲ್ಲ ಬಂದ್ಬಿಡ್ತಾರೆ. ಅದಕ್ಕೆ ನೋಡಿದ್ರೆ ಇಲ್ಲ ಇದ್ದಾರೆ, ಏನು ಮಾಡೋದು? ಯಾವಾಗ ಏನೇನು ಆಗಬೇಕೋ ಅದೆಲ್ಲ ಹಾಗೇ ಆಗ್ತೈತೆ. ತಾಯಿ ಚಾಮುಂಡೇಶ್ವರಿ ಸತ್ಯನ ನನ್ನ ಸೊಸೆಗೆ ಹೇಳಬೇಕು ಅಂದರೆ ಅದನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ. ಅದಕ್ಕೆ ಚಿಕ್ಕ ವಯಸ್ಸಿಂದನೂ ನಮ್ಮ ಫ್ರೆಂಡ್ಸ್ ಮನೇಲೆಲ್ಲ ಗೊಂಬೆ ಇಟ್ಟಾಗ ತುಂಬ ಬೇಜಾರಾಗೋದು. ಆದರೆ ಈ ವರ್ಷದಿಂದ ನೀ ನಮ್ಮ ಮನೇಲಿ ಖುಷಿ ತಂದಿದ್ದ. ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಿಮ್ಮೆಲ್ಲರ ಖುಷಿಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ರತ್ನ. ಆದರೆ ನಮ್ಮ ಮನೆಗೆ ಬೆರಳು ತೋರಿಸಿ ಯಾರು ಏನೋ ಮಾತಾಡಬಾರ್ದು ಅಷ್ಟೇ. ಪಾರು, ಗೊಂಬೆ ಬೇಕು ಅಂದಲ್ಲ, ಇದಕ್ಕೋಸ್ಕರ ಗೊಂಬೆಗಳು ತಗೊಂಡ್ಬಂತೀವಿ. ನಮ್ಮನೆ ಗೊಂಬೆ ನಾನು ಜೋಡಿಸ್ತೀನಿ. ಇದು ನಮ್ಮ ಮಾವಯ್ಯ, ಇದು ನನ್ನ ಗಂಡ, ಇದು ನಾನು, ಇದು ನನ್ನ ಮುದ್ದಾದ ನಾದ್ನೀರು, ಇದು ಮನುಗೌಡ್ರು, ಇದು ಸೀನಾ. ಇದು ನಮ್ಮ ಕುಟುಂಬ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ